ನಮ್ಮ ಬಾಲ್ಯ ಚೆನ್ನಾಗಿತ್ತು. ಮಾತಿದ್ರೆ ನಾವು ನಮ್ಮ ಬಾಲ್ಯ ಚೆನ್ನಾಗಿತ್ತು, ನಮ್ಮ ಬಾಲ್ಯ ಹಂಗಿತ್ತು ಹಿಂಗಿತ್ತು ಅಂತ ನಾವು ನಮ್ಮ ಮಕ್ಕಳಿಗೆ ಮರಿಗಳಿಗೆ ಕತೆ ಹೇಳ್ತಾ ಇರ್ತೀವಿ. ಎಲ್ಲ ಕುಡಿಯೋದಕ್ಕೂ ಮುಂಚೆ ಚಿಯರ್ಸ್. ಎಳೆ ಗಂಜಿ ಥರ ಐತೆ ಪಾಪ, ಅದಕ್ಕೆ ಹೆಂಗೆ ಗಂಜಿ ಕುಡ್ಕೊಂಡು ಜೀವನ ಮಾಡ್ತಾವ್ರೆ. ಅವರಮ್ಮ ಹೇಳ್ತಿರ್ತಾರೆ ಒಂದೊಂದು ಸಲ, ನನ್ನ ಮಗಳು ನನ್ನ ಅಯ್ಯೋ ಅನ್ನಿಸ್ಕೊಂಡು ತಿಂತಾಳೆ ಅಂತ. ಇವಾಗ ಅದನ್ನೇ ಮಾಡ್ತಿರೋದು ಇವಳು. ಹಾಯ್, ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮಧುಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಾದರೆ ಮರಿದೆ ಫಾಲೋ ಮಾಡಿ. ಇವತ್ತು ಭಾನುವಾರ ಬೆಳಿಗ್ಗೆ 7:30 ಆಗಿದೆ ಸಮಯ ಬಂದು. ಬೆಳಿಗ್ಗೆ ಹೊಲ್ದ ಹತ್ರ ಬಂದಿದ್ದೀವಿ. ನನ್ನ ಜೊತೆ ನೋಡ್ರಿ, ನಮ್ಮ ಶ್ರೀಮತಿ ಅವರು ಮತ್ತು ನಮ್ಮ ಜಾಣೆ ಮಗಳೂ ಸಹ ಬಂದಿದ್ದಾರೆ. ಇನ್ನೂ ಬೇಗ ಬರಬೇಕಿತ್ತು, 6 ಗಂಟೆ 6:30 ಅಷ್ಟು ಟೈಮ್ಗೆ, ಬೆಳಗಿನ ಜಾವ ಟೈಮ್ ಇರುತ್ತಲ್ಲ, ಚಳಿ ಇರುತ್ತಲ್ಲ, ಆ ಟೈಮ್ಗೆ ಬರಬೇಕು ಅಂದ್ಕೊಂಡ್ವಿ. ಆದರೆ ಮನೆಯಲ್ಲಿ ನಮ್ಮ ಜಾಣೆ ಮಗಳು ಬೇಗ ಎದ್ದೋಳಲಿಲ್ಲ. ಮತ್ತು ನಮಗೂ ಕೆಲಸ ಇರ್ತೈತಲ್ಲ, ಹಸ, ಹಾಲು, ಮೊಸರೆ, ಕಸ ಅಂತ ಏನೇನೋ ಕೆಲಸ ಇರುತ್ತೆ. ಕೆಲಸ ಎಲ್ಲ ಮುಗಿಸ್ಬೇಕು. ಮತ್ತು ಇವತ್ತು ಭಾನುವಾರ ಬೇರೆ, ದಿನ ಎದ್ದೋಳದೆ ನಮ್ಮ ಜಾಣೆ ಮಗಳು 8 ಗಂಟೆಗೆ. ಭಾನುವಾರ ಬಂದರಂತೂ 9 ಗಂಟೆ 10 ಗಂಟೆ ಆಗುತ್ತೆ. ಆದರೂ ಇವತ್ತು ಒದ್ದಾಡ್ಕೊಂಡು ಎದ್ದೋಳೆ. ಶನಿವಾರ ಬೇರೆ, ಶನಿವಾರ ರಾತ್ರಿ ಹೊತ್ತು ನಾವು ಮಲಗುವಾಗ ಒಂದು ಮೂವಿ ನೋಡ್ತೀವಿ. ರಾತ್ರಿನೂ ಒಂದು ಮೂವಿ ನೋಡಿದ್ವಿ. ಲೇಟ್ ಆಯಿತಲ್ಲ ಮಲಗೋದಕ್ಕೆ, ಅದಕ್ಕೆ ಎದ್ದೊಳಗೆ ತುಂಬ ಕಷ್ಟಪಟ್ಟು ಎದ್ದೊಳಿದ್ದಾಳೆ. ಆದರೂ ಯಾಕೆ ಅಂದರೆ ಅವಳು ಎಳ್ನೀರು ಕುಡಿಬೇಕು ಅಂತ ಹೇಳಿದ್ಲು. ಅದಕ್ಕೆ ಬೆಳಿಗ್ಗೆ ಬೇಗ ಬಂದರೆ ಎಳ್ನೀರು ಚೆನ್ನಾಗಿರುತ್ತೆ, ಹೊಲದಲ್ಲಿ ಗಿಡದಲ್ಲಿ ಹಾಕ್ತಾನೆ ಕಿತ್ತರೆ ತಣ್ಣಗಿರುತ್ತೆ, ಕೋಲ್ಡಾಗಿರ್ತೈತೆ ಅಂತ ಹೇಳಿದ್ದೆ. ಅದಕ್ಕೆ ಸರಿ ಅಂತೇಳಿ ಬಂದವಳೆ ನನ್ನ ಜೊತೆ. ಆಮೇಲೆ ಇನ್ನೊಂದೇನು ವಿಷಯ ಗೊತ್ತಾ, ಈ ವ್ಲಾಗಿನ ವಿಶೇಷ ಏನು ಗೊತ್ತಾ, ನಮ್ಮ ಶ್ರೀಮತಿಯವರು, ಇದು ನನ್ನ ಚಾಲೆಂಜು, ನಮ್ಮ ಶ್ರೀಮತಿಯವರು ಈ ವ್ಲಾಗ್ ಪೂರ್ತಿ ಒಂದು ಮಾತಾಡಲ್ಲ. ಇದೊಂಥರ ಹಿಂಗೆ ಅಂದರೆ ಹೇಳೋಕ್ಕೂ ಆಗದೆ, ಸುಮ್ಮನಿರೋಕ್ಕೂ ಆಗದೆ, ಅಳೋಕ್ಕೂ ಆಗದೆ, ನಗಕ್ಕೂ ಆಗದೆ, ಅನ್ನಕ್ಕೂ ಆಗದೆ, ಅನುಭವಿಸೋಕ್ಕೂ ಆಗದೆ ಇರಬೇಕಲ್ಲ. ಆ ಥರ ತುಂಬ ಕಷ್ಟದ ಪರಿಸ್ಥಿತಿ ಅವ್ರಿಗೆ. ಏಕೆಂದರೆ ಅವ್ರದ್ದು ಉಳ್ಕಲಾಗಿತ್ತು ಅಲ್ಲೂ, ಅದು ರೂಟ್ ಕೆನಲ್ ಏನೋ ಮಾಡಿ ಸ್ವಲ್ಪ ಪೇಯ್ನ್ ಇದೆ, ಜಾಸ್ತಿ ಮಾತಾಡೋದಕ್ಕಾಗೋದಿಲ್ಲ. ಮತ್ತೆ ಹೋಗ್ಬೇಕು ಹಾಸ್ಪಿಟ್ಲಿಗೆ, ನಾಳೆ ನಾಡ್ದಲ್ಲಿ ಹೋಗಬೇಕು. ಅದೆಲ್ಲ ಅಲ್ಲೆಲ್ಲ ರೆಡಿ ಮಾಡ್ತಾರೆ. ಇರಲಿ, ಅದು ಈಗ ಎಳ್ನೀರು ಕುಡಿಯೋದಕ್ಕೆ ಬಂದಿದ್ದೀವಿ. ಎಳ್ನೀರು ಕೀಳಬೇಕು. ಇಲ್ಲಿ ತೆಂಗಿನ ಮರ ಐತೆ ನೋಡ್ರಿ, ಈ ತೆಂಗಿನ ಮರದಲ್ಲಿ ಎಳ್ನೀರು ಐತೆ, ಕೀಳ್ತೀನಿ. ಅಲ್ಲೆಲ್ಲ ಇದಾವಲ್ಲ ಆ ಮರಗಳು ಇದಾವೆ ಆ ಕಡೆ ನೋಡ್ರಿ, ತುಂಬ ದೊಡ್ಡ ಮರ ಅವೆಲ್ಲ. ಮರ ಹತ್ತೋದಕ್ಕೆ ಸಿಗೋದಿಲ್ಲ. ಎಳ್ನೀರು ಅವೇ, ಆದರೆ ಮರ ಹತ್ತೋರು ಸಿಗೋದಿಲ್ಲ. ನನಗಂತೂ ಮರ ಹತ್ತಕ್ಕೆ ಬರೋದಿಲ್ಲ. ಅದರಿಂದ ಎಳ್ನೀರು ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ. ತುಂಬ ಅಪರೂಪಕ್ಕೆ ಎಳ್ನೀರು ಸಿಗುತ್ತೆ. ಇದು ಮರದಲ್ಲಿ ಎಳ್ನೀರಿದ್ವು, ಅದಕ್ಕೆ ಕರ್ಕೊಬಂದಿದ್ದು. ಈಗ ಎಳ್ನೀರು ಕೀಳಬೇಕು. ಈ ತೆಂಗಿನ ಮರ ಇಷ್ಟು ದೊಡ್ಡದಾದ್ರೂ ಕಾಯೇ ಬಿಡ್ತಿರಲಿಲ್ಲ. ಎಲ್ಲ ನೋಡ್ರಿ, ಈಗಲೂ ಇಲ್ಲಿ ಎಲ್ಲ ಅದು ಕುರ್ಜಾಗ್ತೈತೆ ಅಂತಾರೆ, ಅದು ಚಿಕ್ಕ ಚಿಕ್ಕ ಇದಾಗುತ್ತಲ್ಲ ಹೂವಾಗಿ, ಅದು ಹಂಗೆ ಉದುರೋಗ್ತಾ ಇರ್ತವೆ. ಈ ಕಡೆ ಒಂದು ಹಂಗೆ ಆಗೈತೆ, ಈ ಕಡೆ ಒಂದು ಹಂಗೆ ಆಗೈತೆ ನೋಡ್ರಿ. ಆಮೇಲೆ ಅದಾದಮೇಲೆ ಮೊನ್ನೆ ಕಾಯಿ ಬಿಟ್ಟಿತ್ತು ಒಂದು 3. ಆ ಫಸ್ಟ್ನೇ ಕಾಯಿನ ದೇವ್ರಿಗೆ ತಗೊಂಡೋಗಿ ಓಡಾಕ್ಸಿದ್ವಿ ನಮ್ಮ ಹನುಮಂತರಾಯನ ಗುಡಿಗೆ. ಈಗ ಎಳ್ನೀರು ಬಿಟ್ಟೈತೆ ಮೇಲೆ, ಅದೇ ಎಳ್ನೀರನ್ನ ಈಗ ಕೀಳೋದು. ಮರ ಹತ್ತಕ್ಕೆಲ್ಲ ಬರೋಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ರೆಡಿ ಮಾಡಿದ್ದೀನಿ ನೋಡ್ರಿ. ಇದು ರೋಟಿ ಕಡ್ಡಿ ಅಂತಾರೆ, ಉದ್ದು ಕಡ್ಡಿ ಇರ್ತೈತೆ ಹಿಂಗೆ. ಇದಕ್ಕೆ ಮೇಲೆ ಹಿಂಗೆ ಕುಡ್ಕೊಲು ಸಿಗಾಕಬೇಕು. ನೋಡ್ರಿ, ಎಳ್ನೀರೆಲ್ಲ ಕಿತ್ತಾಯಿತು. ಈಗ ಎಳ್ನೀರು ಕತ್ತರಿಸ್ಕೊಂಡು ಕುಡಿಬೇಕು. ನಮ್ಮ ಶ್ರೀಮತಿಯವರು ಫುಲ್ ಹ್ಯಾಪಿ, ಆದರೆ ಮಾತಿಲ್ಲ, ಕತೆ ಇಲ್ಲ, ಬರೀ ಮೌನ. ನಮ್ಮ ಜಾಣೆ ಮಗಳು ನೋಡ್ರಿ, ನೀರು ಕುಡಿತಾವಳೆ. ಅವಳದು ಮೊನ್ನೆ ತಗೊಂಡ್ಳು ಹೊಸ ವಾಟ್ರ್ ಬಾಟ್ಲು, ಅದನ್ನು ತಗೊಬಂದವಳೆ. ಹೊಸ ತೊಗೊಂಡಾಗ ಹಂಗೆ ಮಕ್ಳಿಗೆ ಖುಷಿ, ಎಲ್ಲೋದ್ರೂ ಅದನ್ನು ತಗೊಳ್ಬೇಕು ಇದು ಅಂತ. ಅದಕ್ಕೆ ತಗೊಬಂದವಳೆ. ಎಲ್ಲಮ್ಮ ವಾಟ್ರ್ ಬಾಟ್ಲು ತರಿಸು ನಿಂದು, ಹಿಂಗೆ ಕ್ಲೋಸ್ ಮಾಡು ನೋಡ್ರಿ, ಇಲ್ಲಿ ಕ್ಲೋಸ್ ಮಾಡೋದು. ಇಲ್ಲಿ ಓಪನ್ ಮಾಡಿ ಮಗಳ, ಹೆಂಗೆ ಓಪನ್ ಆಗುತ್ತೆ, ಕುಡಿಯೋದು ಹೆಂಗೆ? ಯಾವ ಸ್ಟ್ಯಾಂಡರ್ಡ್ ಮಗಳ ನೀನು?
3ನೇ ಕ್ಲಾಸ್ ಕತ್ತೆ ವಯಸ್ಸಾಗೈತೆ. 3 ವರ್ಷದ ಮಕ್ಕಳು ತಗೊಂಡು ಬಾಟ್ಲು ತಗೊಂಡವಳು ನೋಡ್ರಿ. ಏನೋ ಯೂನಿಕಾರ್ನ್ ಐತಂತೆ ಅವಳಿಗೆ ಫೇವ್ರೇಟು, ಪಿಂಕ್ ಕಲರ್ ಫೇವ್ರೇಟು. ಎಲ್ಲದರಲ್ಲೂ ಪಿಂಕ್ ಇರ್ಬೇಕು. ಅವಳು ನೋಡ್ರಿ, ಅವಳು ಹಾಕೊಂಡಿರೋ ಇದಿದೆಯಲ್ಲ ಟಾಪು, ಅದು ಪಿಂಕು. ಇದರಲ್ಲಿ ಪಿಂಕ್ ಐತೆ. ಹಳೆ ಬಾಟ್ಲು ಸ್ವಲ್ಪ ಕ್ಯಾಪ್ ಲೂಸ್ ಆಗಿನ ನೀರೆಲ್ಲ ಚೆಲ್ಕೊಬರೋವಳು. ಅದಕ್ಕೆ ಅವ್ರಮ್ಮ ಬೈದರು. ಆಮೇಲೆ ಹೊಸ ಬಾಟ್ಲು ಮೊನ್ನೆ ತಗೊಂಡು ಹೋದಾಗ, ನಮ್ಮ ಶ್ರೀಮತಿ ಅವ್ರಿಗೆ ಹಾಸ್ಪಿಟ್ಲಿಗೆ ಹೋದಾಗ ಹಂಗೆ ಸ್ಕೂಲ್ ಹತ್ರ ಹೋಗಿದ್ವಿ, ಬಾಟ್ಲು ತೊಗೊಳೋಣ ಅಂತ ಹೋಗಿ ಹಂಗೆ ಕರ್ಕೊಂಡು ಬಂದ ಜೊತೆಲಿ ಈ ವಾಟ್ರ್ ಬಾಟ್ಲು ತೊಗೊಳೋದಕ್ಕೆ ಅಂತ ಹೋದರೆ, ನಾನು ದೊಡ್ಡವರಿರೋ ದೊಡ್ಡ ಬಾಟ್ಲುಗಳು, ಚೆನ್ನಾಗಿರೋ ಬಾಟ್ಲುಗಳು ಅಂಥವು ನೋಡಿದ್ರೆ, ಇವಳು ಈ ಚಿಕ್ಕ ಮಕ್ಳು ಇದೇ ಬೇಕು ಅಂತ ಹೇಳಿದ್ಲು. ಅದಕ್ಕೆ ಇದು ತಗೊಂಡ್ವಿ. ಇವ್ರಮ್ಮ ಹೇಳ್ಬಿಟ್ಟಿರ್ತಾರಂತೆ ಇವಳಿಗೆ, ನೀನು 10th ಹೋಗೋವರೆಗೂ ನನಗೆ ಬೇಬಿನೇ ಅಂತ. ಅದಕ್ಕೆ ಚಿಕ್ಕ ಮಕ್ಳು ಕುಡಿಯೋದಮ್ಮ, ನಮ್ಮಮ್ಮ ಹೇಳಿದಾರೆ ನಾನು ಬೇಬಿನೇ, ನನಗಿದೇ ಬೇಕು ಅಂತ ಹೇಳಿ ತಗೊಂಡವಳೆ. ಅದು ಅವಳ ಫೇವ್ರೇಟ್ ಪಿಂಕ್ ಕಲರು. ಆಮೇಲೆ ಇನ್ನೊಂದೇನೆಂದರೆ, ಅವಳು ಈಗಲೂ ಇಷ್ಟು ವರ್ಷ ಆದ್ರೂ ಬೇಬಿ ಸೋಪು, ಬೇಬಿ ಕ್ರೀಮು, ಬೇಬಿ ಪೌಡ್ರೇ ಬಳಸೋದು. ಅದೇನೋ ಶ್ಯಾಂಪು ಒಂದು ಅವರಮ್ಮ ಹಾಕೋ ಶ್ಯಾಂಪುನೇ ಇವಳಿಗೆ ಹಾಕ್ತಾ ಇದ್ದಾರೆ. ಮಿಕ್ಕಿದೆಲ್ಲ ಬೇಬಿ ಪ್ರಾಡಕ್ಟೇ. ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಆದರೆ ಇದು ಚಿಕ್ಕ ಮಕ್ಳದಲ್ವ, ಯಾರು ನೋಡಿದ್ರೆ ಏನಂತ್ಕತ್ತಾರೆ ಅಂತ ಒಳಗೊಂಥರ ಮನಸ್ಸಲ್ಲಿ. ಇವಳು ಸ್ಕೂಲಲ್ಲಿ ಯಾರೋ ಒಬ್ಬರು ಹೇಳಿದ್ರಂತೆ, ಯಾರೋ ಒಬ್ಬ ಹುಡುಗ ಹೇಳಿದ್ನಂತೆ, ಇದೇನಿದು ಚಿಕ್ಕ ಮಕ್ಳು ಎಳೆ ಮಕ್ಳು ತಗೊಂಡವಳು ಇವಳು ವಾಟರ್ ಬಾಟ್ಲು ಅಂತ. ಆದರೂ ಚೆನ್ನಾಗಿದೆ, ಯೂನಿಕಾರ್ನು ಎಷ್ಟು ಕ್ಯೂಟಾಗಿ ಚೆನ್ನಾಗೈತೆ. ಇವಳ ಫೇವ್ರೇಟ್ ಪಿಂಕ್ ಕಲರು ಚೆನ್ನಾಗೈತೆ. ತಗೊಂಬಕ್ಳು ಇಟ್ಕ. ಈಗ ಎಳ್ನೀರು ಕತ್ತರಿಸ್ಕೊಂಡು ಕುಡಿಯೋಣ. ಖುಷಿನಾ? ಹ್ಯಾಪಿ, ಫುಲ್ ಹ್ಯಾಪಿ? ಮಗಳೇ ಬಾಯ್ಲಿ, ನಿಂಗೇನೋ ತೋರಿಸ್ತೀನಿ ಬಾಯ್ಲಿ. ಇಲ್ಲಿ ನೋಡಿಲಿ, ಇದ್ರ ಮೇಲೆ ಬಾ, ಹತ್ರಕ್ಕೆ ಬಾ, ಏನಾಗಲ್ಲ. ಕೆಂಚಿಗೆ ನಾವು ಗೊತ್ತಾಯ್ತಾ, ಕಡಿತಾವೆ ಅವು ತೆಂಗಿನ ಮರದಲ್ಲಿ, ಅಡಿಕೆ ಮರದಲ್ಲಿ ಜಾಸ್ತಿ ಇರ್ತವೆ. ಇಲ್ಲವು ನೋಡಿ, ತೆಂಗಿನ ಮರದಲ್ಲೂ. ಆಮೇಲೆ ಇಲ್ಲಿ ನೋಡ್ರಿ, ಅಡಿಕೆ ಸಸಿ ನಮ್ಮದು ತೋಟ ಹೊಲ ಪರಿಚಯ ಮಾಡುವಾಗ ತೋರಿಸಿದ್ದೆ. ಇದು ಅಡಿಕೆ ಸಸಿ ಇಟ್ಟಿರೋದು ಹೊಸ್ದಕ್ಕೆ ಅಂತ. ಇಲ್ಲೆಲ್ಲ ಮುಸ್ಕಿನ ಜೋಳ ಸಪ್ಪೆ, ಇದೆಲ್ಲ ನೋಡ್ರಿ ಮೇವು ಹಸುಗೆ. ಇದು ಬೆಳವಣಿಗೆ ಇಲ್ಲ, ಪದೇ ಇಲ್ಲೇ ಅದೇ ಮೇವು, ಒಂದೇ ಥರದ ಮೇವು ಹಾಕಿ ನೆಲದಲ್ಲಿ ಅದು ಬೇರೆ ಬೆಳೆ ಬದಲಾಯಿಸ್ಬೇಕಂತೆ. ಬರೀ ಸಪ್ಪೆನೇ ಹಾಕಿ ಅದು ಬೆಳವಣಿಗೆ ಆಗಿಲ್ಲ. ಈ ಕಡೆ ಎಲ್ಲ ಕೊಯ್ದಿದ್ದೀನಿ ಅಡಿಕೆ ಸಸಿ ಎಲ್ಲ ಹಿಂಗವೆ, 1 ವರ್ಷದ ಅಡಿಕೆ ಸಸಿ. ನೋಡ್ರಿ, ಎಳ್ನೀರು ತಂದು ಹಾಕಿದ್ದೀನಿ ಆ ತೋಟದಿಂದ, ಆ ಮೂಲೆಯಲ್ಲಿರೋದು. ಆದರೆ ನಾನು ಇಲ್ಲಿಗೆ ತಗೊಬಂದೆ, ಯಾಕೆಂದರೆ ಇದನ್ನು ಎಳ್ನೀರು ಕತ್ತರಿಸೋಕೆ ಇಲ್ಲಿ ಮರ ಕೊರಡು ಏನಾದರೂ ಬೇಕು, ಇಲ್ಲೊಂದು ಐತಲ್ಲ ಸುಲಭನಾಗಿ ಕತ್ತರಿಸ್ಬೋದು ಅಂತ. ಆಮೇಲೆ ಇದು ನಮ್ಮ ಕರೆಂಟ್ ರೂಮ್, ಹಳೆ ವಿಡಿಯೋದಲ್ಲಿ ನೋಡಿರ್ತೀರ, ಬಂಡೆ ನಿಲ್ಲಿಸಿ ಮೇಲೆ ಬಂಡೆ ಹಾಕಿರೋವಂಥದ್ದು, ಆ ಕಾಲದಲ್ಲಿ ಮಾಡಿರೋದು. ಒಳಗಡೆ ಎಲ್ಲ ಪ್ಯಾನಲ್ ಬೋರ್ಡು, ಆಟೋ ಸ್ಟಾರ್ಟ್ರು, ಫೀಸು ಏನೇನೋ ಇರುತ್ತೆ, ನೋಡಿರ್ತೀರ ಹಳೆ ಬ್ಲಾಗಲ್ಲಿ. ಇದು ಕರೆಂಟ್ ರೂಮು. ಆಮೇಲೆ ಇಲ್ಲಿ ನೋಡಿರಿ, ನಮ್ಮ ಜಾಣೆ ಮಗಳು ಕೂತ್ಬಿಟ್ಟಿದ್ದಾಳೆ. ಇದು ನೋಡ್ರಿ, ಇಲ್ಲಿ ಬಣವೆ, ಇದು ಅಟ್ನೆ ಅಂತೀವಿ. ಅಟ್ನೆ ಅಂದರೆ ನೋಡ್ರಿ, ಹಿಂಗೆಲ್ಲ ಕಲ್ಲಿಕ್ಕಿ ಅದ್ರ ಮೇಲೆ ಕಡ್ಡಿ, ಒಂದೇ ಅಳತೆ ಕಡ್ಡಿ ಗರಿ ಎಲ್ಲ ಹಾಕಿ ರೆಡಿ ಮಾಡ್ತಾರೆ. ಅದ್ರ ಮೇಲೆ ಒಣ ಹುಲ್ಲು ಹಾಕ್ತಾರೆ. ಇದು ಕಡಲೆ ಬಳ್ಳಿ ಅಂತೀವಿ. ಅಂದರೆ ಕಡಲೆ ಗಿಡ, ಶೇಂಗಾ ಅಂತಾರಲ್ಲ, ಕಡಲೆಕಾಯಿ ಎಲ್ಲ ಬಿಡಿಸ್ಕೊಂಡ ಮೇಲೆ ನೀಟಾಗಿ ಇದನ್ನು ಒಣಗಿಸಿ ಹಾಕ್ತಾರೆ. ಯಾಕೆಂದರೆ ಹಸಿದೆ ಹಾಕಿದ್ರೆ ಅದು ಬೂಸ್ಟ್ ಬಂದಂಗೆ ಎಲ್ಲ ಕೆಟ್ಟೋಗ್ಬಿಡ್ತೈತೆ. ಅದಕ್ಕೆ ಬಳ್ಳಿ ಒಣಗಿಸ್ಬಿಟ್ಟು ಒಂದು ಕಡೆ ಇದರ ಥರ ಹಾಕಿ, ಈ ಥರ ಅಟ್ನೆ ತೋರಿಸೋದ್ನಲ್ಲ, ಈ ಥರ ಎಲ್ಲ ನೆಲದಿಂದ ಮೇಲಕ್ಕಿರೋ ಹಂಗೆ
ಯಾಕೆ ಅಂದರೆ ಬರೀ ನೆಲದಲ್ಲಿ ಹಾಕ್ಬಿಟ್ರೆ ಗೆದ್ಲು ಹಿಡಿದು ಬಿಡುತ್ತೆ, ತಳ ಎಲ್ಲ ಗೆದ್ಲು ಬಂದು ಹಾಳಾಗ್ಬಿಡ್ತೈತೆ ಹುಲ್ಲು. ಅದಕ್ಕೆ ಬೇಸಿಗೆ ಎಲ್ಲ ಮೇಯ್ಸೋದಕ್ಕೆ ಹುಲ್ಲು ಬೇಕಲ್ಲ. ಮಳೆಗಾಲದಲ್ಲಿ ಬೆಳೆದಿದ್ದನ್ನೆಲ್ಲ ಈ ರೀತಿ ಒಣಗಿಸ್ಕೊಂಡು ರೈತರು ಬಣವೆ ಮಾಡಿ ಇಟ್ಕೋತಾರೆ. ಈ ಥರ ಬೇಸಿಗೆನಲ್ಲಿ ಹಸು ಕರು ಎಲ್ಲ ಹುಲ್ಲು ಮೇಯ್ತವೆ. ಈಗ ನಾವು ಎಳ್ನೀರು ಕತ್ತಿಸ್ಕೊಂಡು ಎಳ್ನೀರು ಕುಡಿತೀವಿ. ಎಳ್ನೀರನ್ನ ಕತ್ತರಿಸಿಟ್ಟು ಬಂದಿದ್ದೀನಿ. ಇಲ್ಲಿ ತೋಟದ ಹತ್ರ ಬಂದಿದ್ದೀನಿ ನೋಡಿರಿ. ನ್ಯಾಚುರಲ್ ಸ್ಟ್ರಾ ತಗೋಬೇಕು. ಎಳ್ನೀರು ಕುಡಿಯೋದಕ್ಕೆ ಸ್ಟ್ರಾ ಬೇಕಲ್ಲ ನೋಡಿರಿ. ಇದು ಪಪ್ಪಾಯ ಎಲೆ, ಸ್ವಲ್ಪ ಒಣಗಿ ಹಣ್ಣಾಗಿ ಉದುರು ಬೀಳೋ ಅಂಥ ಎಲೆನೇ ಕಿತ್ಕೊಬಂದಿದ್ದೀನಿ. ತೊಟ್ಟು ಸಮೇತ ಕಿತ್ಕೊಬಂದಿದ್ದೀನಿ. ನಾವು ಚಿಕ್ಕವರು ಇದ್ದಾಗ ಹೊಲದ ಹತ್ರ ಬಂದಾಗ ಈ ಥರದ್ರಲ್ಲೇ ಸ್ಟ್ರಾನಲ್ಲಿ ಕುಡಿತಿದ್ದು. ಏನಂದರೆ ಔಡಲ್ಲ ಅಂತಾರೆ, ಹರಳು ಎಣ್ಣೆ ಬರುತ್ತಲ್ಲ ಆ ಗಿಡದೆಲೆ, ಅಥವಾ ಅದು ಸಿಕ್ಕಿಲ್ಲ ಅಂದರೆ ಪರಂಗಿ ಗಿಡದೆಲೆ, ಇದನ್ನು ತಗೊಂಡು ಇದರಲ್ಲೇ ಸ್ಟ್ರಾ ಮಾಡ್ಕೊಂಡು ಎಳ್ನೀರು ಕುಡಿತಾಯಿದ್ವಿ. ನಮ್ಮ ಬಾಲ್ಯ ಚೆನ್ನಾಗಿತ್ತು. ಮಾತಿದ್ರು ನಾವು ನಮ್ಮ ಬಾಲ್ಯ ಚೆನ್ನಾಗಿತ್ತು, ನಮ್ಮ ಬಾಲ್ಯ ಹಂಗಿತ್ತು ಹಿಂಗಿತ್ತು ಅಂತ ನಾವು ನಮ್ಮ ಮಕ್ಕಳಿಗೆ ಮರಿಗಳಿಗೆ ಕತೆ ಹೇಳ್ತಾ ಇರ್ತೀವಿ. ಇದೆಲ್ಲ ಯಾಕೆ ನನ್ನ ಮಗಳಿಗೋಸ್ಕರ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ಬಾಲ್ಯ ಹೆಂಗಿತ್ತು ಅಂತ ಅವಳಿಗೆ ಗೊತ್ತಾಗಬೇಕು. ಅಷ್ಟೇ ಅಲ್ಲ, ಅವಳಿಗೂ ಒಂದೊಳ್ಳೆ ಬಾಲ್ಯ ಕಟ್ಕೊಡ್ಬೇಕು ನಾವು. ಅವಳು ತುಂಬ ಚೆನ್ನಾಗಿರ್ಬೇಕು ಅವಳು ಬಾಲ್ಯ. ಹಾಗಾಗಿ ಹಳ್ಳಿ ಜೀವನದ ಬಗ್ಗೆ ಅವಳು ತುಂಬ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಸ್ಟ್ರಾ ಮಾಡಿ ಎಳ್ನೀರು ಕುಡಿತಾಳೆ ನಮ್ಮ ಜಾಣೆ ಮಕ್ಕಳು. ಅಮ್ಮ ಮಗಳು ನೋಡ್ರಿ, ಏನೋ ಜಗಳ ಆಡ್ತಾರೋ ಆಟ ಆಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 24. ಇದೇನು ಮಗಳ, ಏನು ಆಟ ಮಗಳ ಇದು ಹೊಸ್ದಾಗಿ? ಬೇಡಮ್ಮ, ನೀನು ನಿಮ್ಮ ಅಮ್ಮನೇ ಆಟ ಆಡ್ಕೊಳ್ರಿ. ನೋಡ್ರಿ, ಅದೇನೇನೋ ಹೊಸ ಹೊಸ ಆಟ ಕಲ್ತ್ಕೊಂಡು ಬಂದು ಅವ್ರ ಅಮ್ಮನ ಜೊತೆ ಎಲ್ಲ ಆಟ ಆಡ್ತಿರ್ತಾಳೆ ದಿನ. ಸ್ಕೂಲಲ್ಲಿ ಇವೇನಲ್ಲಿ ಕಲ್ತ್ಕೊಬರ್ತಾಳೆ ಒಂದೊಂದೇ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡಿ. ಈಗ ನ್ಯಾಚುರಲ್ ಸ್ಟ್ರಾನಲ್ಲಿ ಎಳ್ನೀರು ಕುಡಿಯೋ ಟೈಮ್. ನಾವು ಈ ಪಪ್ಪಾಯ ಸ್ಟ್ರಾ ಮಾಡಬೇಕು ಅಂದರೆ ನಮ್ಗೆ ಇಷ್ಟುದ್ದ ಬೇಕು ಅಷ್ಟುದ್ದ ಎಲೆನ ಕಟ್ ಮಾಡ್ಕೋಬೇಕು. 1 2 3 ಸ್ಟ್ರಾ ರೆಡಿಯಾಗಿದ್ದಾವೆ ನನಗೆ, ನಮ್ಮ ಶ್ರೀಮತಿಯವ್ರಿಗೆ, ನಮ್ಮ ಜಾಣೆ ಮಗಳಿಗೆ. ಆಮೇಲೆ ಇದು ಯೂಸ್ ಮಾಡಬೇಕಾದ್ರೆ ಒಳಗಡೆ ಏನಾದರೂ ಹುಳ ಡಸ್ಟು ಏನಾದರೂ ಇರುತ್ತೆ. ಫಸ್ಟ್ ಒಂದು ಸಲ ಸಂಕ್ರಾಂತಿ ಬ್ಲಾಗಲ್ಲಿ ನೋಡಿರಲ್ಲ, ಸಂಕ್ರಾಂತಿ ಶಾಪಿಂಗ್ ಬ್ಲಾಗಲ್ಲಿ ಸ್ಟ್ರಾನಲ್ಲಿ ಏನಾದರೂ ಮಾಡ್ಕೊಂಡು ಕುಡಿಬೇಕು ಅಂತ ಅಮ್ಮ ಮಗಳಿಗೆ ಹೇಳಿದ್ದು. ಅದೇ ಥರ ಇದು ಅಷ್ಟೇ. ಒಂದು ಸಲ ಉಪ್ಪು ಮಾಡಿ ಒಳಗಡೆ ಡಸ್ಟು ಹುಳ ಏನಾದರೂ ಇದ್ದರೆ ಈಚೆ ಬರುತ್ತೆ. ಯಾವುದೇ ಸ್ಟ್ರಾ ಆಗಲಿ ಮಾಡಿ ಕುಡಿದ್ರೆ ಒಳ್ಳೆಯದು. ಎಳ್ನೀರು ಕುಡಿಬೇಕಂದ್ರೆ ಜ್ಯೂಸ್ ಏನೇ ಆಗಲಿ. ಎಳ್ನೀರು ಕೋಲ್ಡ್ ಐತೆ, ಇದು ಸಖತ್ತಾಗಿರುತ್ತೆ ಇದು. ಇಟ್ಕೊ, ಕುಡಿಬೇಡ ಒಂದು ನಿಮಿಷ, ಚಿಯರ್ಸ್ ಮಾಡೋಣ. ಹಂಗೆ ಇಟ್ಕೊಂಡಿದ್ವಿ. ಎಳ್ನೀರೆಲ್ಲ ಕತ್ತರಿಸಿ ನ್ಯಾಚುರಲ್ ಸ್ಟ್ರಾ ಹಾಕಿದ್ದೀನಿ. ಅಮ್ಮ ಮಗಳು ಕುಂತವ್ರೆ. ಎಲ್ಲ ಕುಡಿಯೋದಕ್ಕೂ ಮುಂಚೆ ಚಿಯರ್ಸ್. ಅಮ್ಮ ಪಾಪ ಮಾತಾಡೋಕ್ಕಾಗಲ್ಲ, ಮಾತಾಡಂಗಿಲ್ಲ, ಸುಮ್ಮನಿರಂಗಿಲ್ಲ, ಅಳಂಗಿಲ್ಲ, ನಗಂಗಿಲ್ಲ, ಬೈಯಂಗಿಲ್ಲ. ಕುಡಿಯಮ್ಮ ಮಗಳೇ, ಚೆನ್ನಾಯ್ತಾ? ಹೌದಾ? ಖಾಲಿ ಆಯ್ತಾ? ಯಾರು ಫಸ್ಟ್ ಖಾಲಿ ಮಾಡಿದ್ದು? ಕೈ ಎತ್ರಿ. ವೆರಿ ಗುಡ್, ನನ್ನ ಮಗಳು ವೆರಿ ಗುಡ್. ಕಾಯವ ಕಾಯಿ ಆಯ್ತಾ? ಕತ್ತರಿಸ್ಕೊಡು. ನೋಡ್ರಿ, ಎಳ್ನೀರು ಕುಡಿದ ಮೇಲೆ ಹಂಗೆ ಬಿಸಾಕಬಾರ್ದು, ಒಳಗಡೆ ಕಾಯಿ ಇರುತ್ತೆ, ಸಖತ್ತಾಗಿರ್ತೈತೆ ಅದು. ಫಸ್ಟು ಕಾಯಿ ಕಟ್ ಮಾಡೋದಕ್ಕೆ ಮುಂಚೆ
ಒಂದು ಸ್ಪೂನ್ ಮಾಡ್ಕೋಬೇಕು, ನ್ಯಾಚುರಲ್ ಸ್ಪೂನು. ಕಾಯಿ ಹಬ್ಬಕ್ಕೆ ಚೆನ್ನಾಗಿರ್ತೈತಿ ಅದಕ್ಕೆ. ಸಕದಾಯ್ತು ಕಾಯಿ, ಒಳ್ಳೆ ಬ್ರೇಕ್ಫಾಸ್ಟ್ ಇವತ್ತು. ತಿರುಮಗಳ ಎಲ್ಲ ಎಬ್ಕೊಡ್ತೀನಿ. ಹಾಂ, ನೀಟಾಗಿ ಎಬ್ಬಿ ಹಾಕ್ಕೊಡ್ತೀನಿ. ತಿನ್ನಿ ಒಂದಕ್ಕೆ, ಎರಡರಲ್ಲಿ ಬೇಡ, ಒಂದಕ್ಕೆ ಹಾಕ್ಕೊಡ್ತೀನಿ ಎಬ್ಬಿ. ಹಾಂ, ಸಕದಾಯ್ತಿದೆ. ಕಚಕ್ 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 ಕಟ್ ಮಾಡಿಕೊಡ್ಬೇಕು ನನ್ನ ಮಗಳಿಗೆ. ಸಣ್ಣ ಸಣ್ಣ ಪೀಸ್ ಮಾಡಿ ಇದರಲ್ಲಿ. ಇದು ಒಂದು ಎರಡು ಒಂದರಕ್ಕೆ ಹಾಕ್ಬಿಡ್ತೀನಿ ಇದನ್ನು. ಇದನ್ನು ನನ್ನ ಮಗಳಿಗೆ ಕೊಡ್ತೀನಿ. ತಗೊಂಬಗಳೇ, ನೀಟಾಗಿ ತಿನ್ನಬೇಕು, ಬಟ್ಟೆ ಮೇಲೆಲ್ಲ ಸೆಲ್ಕೋಬಾರ್ದು, ಅಮ್ಮನ ಹತ್ರ ನನ್ನ ಬಯಸ್ಬಾರ್ದು. ಬೈಯೋದಕ್ಕೆ ಭಯ ಇಲ್ವಲ್ಲ ಇವತ್ತು, ಬಿಡು ಮಗಳೇ. ಬಾಯ್. ನೋಡ್ರಿ, ನಮ್ಮ ಶ್ರೀಮತಿಯವರು ಸ್ವಾಭಿಮಾನಿಗಳು. ಅವ್ರ ಕಾಯಿನ ಅವರೇ ಕತ್ತರಿಸ್ಕೊಂಡ್ರು. ಪಾಪ ಮಾತಾಡೋಕ್ಕಾಗದೆ, ಸುಮ್ಮನಿರೋಕ್ಕಾಗದೆ. ಅಯ್ಯೋ ವಿಧಿಯೇ, ದುರ್ವಿಧಿಯೇ. ತಗೊಳ್ಳಿ ಮೇಡಮ್. ಅದು ತಿನ್ನೋಕ್ಕೂ ಆಗಲ್ಲ ಪಾಪ ಸರಿಯಾಗಿ. ಅರ್ಧ ಬರ್ಧ ಅಂದ್ಕೊಂಡು ಹಂಗೆ ನುಂಗಬೇಕು. ಈ ಕಡೆ ತಿರುಗ್ರಿ, ಪರವಾಗಿಲ್ಲ, ನಾಚ್ಕೋಬೇಡಿ. ಇದೆಲ್ಲ ತುಂಬ ಜನಕ್ಕೆ ಆಗೋ ಸಮಸ್ಯೆ, ಉಳ್ಕಲ್ಲಿರೋರಿಗೆ. ನಿಮ್ಗೊಬ್ರಿಗೆ ಆಗಿಲ್ಲ. ಜಾಸ್ತಿ ಬಾಯಿ ತೆಗಿಯೋಕ್ಕಾಗಲ್ಲ, ಜಾಸ್ತಿ ಗಟ್ಟಿ ತಿನ್ನೋಕ್ಕಾಗಲ್ಲ. ಇದು ಎಳೆ ಗಂಜಿ ಥರ ಐತೆ ಪಾಪ. ಅದಕ್ಕೆ ಹೆಂಗೆ ಗಂಜಿ ಕುಡ್ಕೊಂಡು ಜೀವನ ಮಾಡ್ತಾವ್ರೆ. ನನ್ನ ಮಗಳು ಸೂಪರ್. ಮಗಳೇ, ಫುಲ್ ಹ್ಯಾಪಿ ಇವತ್ತು. ಎಳ್ನೀರು ಹೆಂಗಿತ್ತು? ಅಮೃತ. ಅಮೃತ ಏನು ಹೇಳು? ಅಮೃತ. ನೀವು ಹೇಳಿ ಮೇಡಮ್, ಏನು ಹೇಳ್ರಿ? ಪಾಪ ಅವ್ರಿಗೆ ಹೇಳೋಕ್ಕಾಗಲ್ಲ, ನಾನು ಮರ್ತೇ ಹೋಗಿದ್ದೀನಿ. ಅದನ್ನು ನನ್ನ ಮಗಳೇ ಹೇಳ್ಬಿಟ್ಲು. ಇದು ನಿಜವಾಗ್ಲೂ ಎಳ್ನೀರಲ್ಲ. ಬೆಳಿಗ್ಗೆ ಬಂದು ಹೊಲ್ದ ಹತ್ರ ಕುಡಿತೀವಲ್ಲ, ಎಳೇ ಬಿಸಿಲೈತಿ. ಇನ್ನೂ ಬೇಗ ಬಂದರೆ ಇನ್ನೂ ಚೆನ್ನಾಗಿರೋದು. ಪರವಾಗಿಲ್ಲ, ತುಂಬ ಹೊತ್ತೇನಾಗಿಲ್ಲ, ಎಳೇ ಬಿಸಿಲು. ಈ ಟೈಮಲ್ಲಿ ಎಳ್ನೀರು ಕತ್ತರಿಸ್ಕೊಂಡು ಕುಡಿತಿದ್ರೆ ಅದು ತಣ್ಣಗಿರ್ತೈತೆ. ಹೊಟ್ಟೆ ಒಳಗೆ ಹೋಗ್ತಾಯಿದ್ರೆ ಗಂಟ್ಲು ಹೊಟ್ಟೆ ಎಲ್ಲ ತಣ್ಣಗಾಗ್ತೈತೆ. ನಿಜ, ಅದು ಎಳ್ನೀರಲ್ಲ, ನಿಜವಾಗ್ಲೂ ಅಮೃತ. ಅಮೃತನೇ ಅದು. ನೋಡಿರಿ, ಕರೆಂಟ್ ಬಂದೈತೆ, ಕಾಲೇಜಲ್ಲಿ ನೀರು ಹೋಗ್ತಾವೆ. ನಾನಿವಾಗ ಇದಕ್ಕೆ ನೀರು ತಿರುಗಬೇಕು. ಚೆಲ್ಕೆ ತಂದಿದ್ದೀನಿ ಅದಕ್ಕೆ ಅಂತಾನೆ. ನೀರು ತಿರುವಾಕಿದ್ದೀನಿ, ನೀರು ಬತ್ತಾವೆ. ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ, ಮೇವಿಗೆ ಹಸುಗೆ ಮೇವಿಗೆ ಸೆಪ್ಪೆ ಹಾಕಿದ್ದೀವಿ. ಈ ಕಡೆ ಎಲ್ಲ ಕೊಯ್ದಿದ್ದೀನಿ. ಇದು ಖಾಲಿ ಐತೆ. ಯಾಕೆ ನೀರು ಹಾಯಿಸ್ತಿದ್ದೀನಿ ಅಂದರೆ, ಆದ್ರೂ ಅಡಿಕೆ ಸಸಿ ಇದ್ದಾವೆ ನೋಡ್ರಿ. ಅಡಿಕೆ ಸಸಿಗೆ ನೀರು ಬೇಕಲ್ಲ, ಅದರಿಂದ ನೀರು ಹಾಯಿಸ್ಬೇಕು. ಅಮ್ಮ ಮಗಳು ತಗ ಅಂದರೆ ಇದೊಂದು ಆಡೋದು ಕಲ್ತವ್ರು. ಏನಾದರೂ ಒಂದು ಆಟ ಆಡ್ತಾ ಇರ್ತಾರೆ. 16 ಆಗೋಯ್ತು. ನೀನು 16 ಬಂದರೆ ಸ್ಟಾಪ್ ಮಾಡ್ಬೇಕು ನೀಟಾಗಿ. 1 2 3 4 5 6 7 9 10 11 12 13 14 15 16 ಗುಡ್ ಲಕ್. ಯಸ್, ನನಗೆ ಗುಡ್ ಲಕ್. 15 ಆಡೋಣ. ಅಮ್ಮ ನೋಡಪ್ಪ, ನಂಗೆ ಗುಡ್ ಲಕ್ ಆದರೆ ಇಲ್ಲ ಇಲ್ಲ ನಂಗೆ ಗೊತ್ತಿಲ್ಲ. ಫಸ್ಟ್ ಆಡೋಣ. ಹೌದಾ, ನನಗೆ ಒಬ್ಬರು ಬೆಳೆಸ್ಕೊಂಡಿದ್ದೀನಿ. ಏನದು ಬೆಳ್ಳಿಕ್ಕೆ ಏನು ಮಾಡೋದು ಹಂಗೆ ಅಂದರೆ? ಏನು ಮಕ್ಕಳ ಹೆಂಗೆ ಏನು ಹೇಳ್ಸೋದು ಬೆಳ್ಳಲ್ಲಿ? ನಂಬರ್ಸ್ 12
1 2 3 4 5 6 7 8 9 10 11 12 12 ನಿಲ್ಸುತ್ತೆ. ಗುಡ್ ಲಕ್ ಗುಡ್ ಲಕ್. ಇವಳಿಗೆ ಹೆಂಗ್ ಬೇಕೋ ಹಂಗೆ ಆಟ ಆಡ್ಕೊತಾಳೆ ನಮ್ಮ ಜಾಣೆ ಮಗಳು ಅವ್ರ ಅಮ್ಮನ ಹತ್ರ. ಇವಾಗ ನಿಮಗೆ ಗುಡ್ ಲಕ್ಕ ಬ್ಯಾಡ್ ಲಕ್ಕ ನೋಡೋಣ. ಗುಡ್ ಲಕ್. ಅದೇ ನೀನು ಇವಾಗ ಮಾಡ್ತಾ ಇರೋದಷ್ಟೇ, ನಂಗೆ ಗೊತ್ತಿಲ್ಲ ನೀನು ಇವಾಗ ಮಾಡ್ತಾ ಹೋಗು ನೀ ಮುನಿಸು ಎಂತ ಸೊಗಸು, ನೀ ನಕ್ಕರೆ ಎಂತ ಚೆನ್ನ. ಅವರಮ್ಮ ಹೇಳ್ತಿರ್ತಾರೆ ಒಂದೊಂದ್ಸಲ ನನ್ನ ಮಗಳು ನನ್ನ ಅಯ್ಯೋ ಅನ್ನಿಸ್ಕೊಂಡು ತಿಂತಾಳೆ ಅಂತ. ಇವಾಗ ಅದನ್ನೇ ಮಾಡ್ತಿರೋದು ಇವಳು. ಅವರಮ್ಮ ಬಿಟ್ಟಿಲ್ಲ ಅಂದರೂ ಬೇಡ ಅಂದರೂ ಬಿಡ್ತಾ ಇಲ್ಲ. ಓಯ್ ಇದು ಸಾಂಬಾರಿಗೆ ಪರಂಗಿಕಾಯಿ ಕಿತ್ಕೊಳ್ಳೋಣ, ನುಗ್ಗೆ ಸೊಪ್ಪು ಕಿತ್ಕೊಳ್ಳೋಣ. ಸೊಪ್ಪು ನುಗ್ಗೆ ಸೊಪ್ಪಾ, ಪರಂಗಿಕಾಯಿ ಬೇಡವಾ? ಹಾಂ ಸರಿ, ಆಟ ಆಡ್ತೀರಿ, ನಾನು ಕಿತ್ಕೊಬತ್ತೀನಿ ಹೋಗಿ ನುಗ್ಗೆ ಸೊಪ್ಪನ್ನ. ಹಾಂ, ಇಲ್ಲಿ ನಮ್ಮ ಹೊಲದಲ್ಲಿ ನ್ಯಾಚುರಲ್ ಆಗಿ ಸಿಗ್ತೈತೆ ಒಂದಷ್ಟು ತರಕಾರಿ ಸೊಪ್ಪು ಎಲ್ಲ. ಪರಂಗಿಕಾಯಿ ಅದನ್ನು ನಾವು ಅಡುಗೆಗೆ ಬಳಸ್ತೀವಿ. ಮತ್ತು ನುಗ್ಗೆ ಸೊಪ್ಪು ಐತೆ, ನುಗ್ಗೆ ಸೊಪ್ಪು ಸಾಂಬಾರು ಮಾಡಿ ತುಂಬ ದಿನ ಆಯಿತು. ಅದಕ್ಕೆ ನುಗ್ಗೆ ಸೊಪ್ಪು ಸಾಂಬಾರು ಮಾಡೋಣ ಅಂತ ನಮ್ಮ ಶ್ರೀಮತಿ ಅವರು ಹೇಳಿದ್ರು. ಅಮ್ಮ ಮಗಳೇನ ನೋಡ್ರಿ ಅಲ್ಲಿ ಆಟ ಆಡ್ತಾ ಇದ್ದಾರೆ. ನಾನಿವಾಗ ಹೋಗಿ ನುಗ್ಗೆ ಸೊಪ್ಪು ಕಿತ್ಕೊತೀನಿ. ನಮ್ಮ ತೋಟದಲ್ಲಿ 2 ನುಗ್ಗೆ ಮರ ಇದ್ವು. ತೋಟ ಕ್ಲೀನ್ ಮಾಡಿಸೋಗಿ ಇಲ್ಲೆಲ್ಲ ಗಿಡ ಪಡ ಎಲ್ಲ ಕಡ್ದು ಕ್ಲೀನ್ ಮಾಡೋಕೆ ಬೇಲಿ ಎಲ್ಲ ಗಿಡನ ಕಡ್ದಾಕ್ಬಿಟ್ಟವ್ರೆ. ಆದರೆ ಈ ನುಗ್ಗೆ ಮರ ಹೆಂಗೆ ಅಂದರೆ ನೋಡ್ರಿ ಹೆಂಗೆ ಚಿಗುರಿ ಬೆಳೆದೈತೆ. ಇಷ್ಟು ಕಡ್ದಿರೋದು ಆದರೂ ಅದು ಚಿಗುರಿ ಬೆಳೀತಾ ಆಯ್ತು ನೋಡ್ರಿ. ಇನ್ನೊಂದು ಮರ ಇದು ಯಾಕೋ ಚಿಗುರೇ ಇಲ್ಲ, ಕಡ್ದಾಕಿರೋದು ಹಂಗೆ ಐತೆ. ಅದೇನು ಒಣಗೋಯ್ತೋ ಏನೋ, ಎಲ್ಲ ಮಣ್ಣಿಡಿತೈತೆ, ಒಣಗೋಗ್ತೈತೆ ಅನ್ಸುತ್ತೆ ಮೋಸ್ಟ್ಲಿ, ಗೊತ್ತಿಲ್ಲ. ಇನ್ನೊಂದು ಸಸಿ ಐತೆ ನೋಡ್ರಿ, ಇದು ಇನ್ನೊಂದು ನುಗ್ಗೆ ಗಿಡ. ಎಲ್ಲ ದೊಡ್ಡವಾಗಿದ್ವು ದಪ್ಪ ಮರ. ಇದು ಮಾತ್ರ ಇನ್ನೂ ಚಿಕ್ಕದು. ಇದು ಕಟ್ ಮಾಡ್ಬೇಕು, ಕೊನೆ ಕಟ್ ಮಾಡಿ ನುಗ್ಗೆ ಸೊಪ್ಪು ಕಿತ್ಕೋಬೇಕು ನಾನು. ನುಗ್ಗೆನ ಮುರಿದು ಬೆಳೆಸ್ಬೇಕಂತೆ, ಮಕ್ಕಳನ್ನ ಒಡೆದು ಬೆಳೆಸ್ಬೇಕಂತೆ. ಅಂದರೆ ಮಕ್ಕಳು ಒಳ್ಳೆ ಬುದ್ಧಿ ಕಲಿತಾರೆ ಸ್ವಲ್ಪ ಭಯದಲ್ಲಿ ಭಕ್ತಿಯಿಂದ ಅಂತ. ನುಗ್ಗೆ ಸೊಪ್ಪು ಮರ, ನುಗ್ಗೆ ಮರ ಹತ್ತಿಸ್ಬೇಡ ಅಂತಾರೆ. ಮೇಲೆ ಹತ್ತಿದ್ರೆ ನುಗ್ಗೆ ಮರ ಮುರ್ಕೊಂಡು ಬೀಳುತ್ತಲ್ಲ, ಅದಕ್ಕೆ ನುಗ್ಗೆನ ಮುರಿದು ಬೆಳೆಸ್ಬೇಕಂದ್ರೆ ಕೈಗೆ ಸಿಗಂಗಿರ್ಬೇಕು, ಸ್ವಲ್ಪ ತುಂಬ ಮೇಲೆ ಹೋಗಬಾರ್ದು ಅನ್ನೋ ಅರ್ಥದಲ್ಲಿ ಹಿರಿಯರು ಬಾಡಿರೋಂಥ ಗಾದೆ ಇದು. ಉದ್ದ ಇತ್ತಲ್ಲ, ಕತ್ತರು ಸಾಕರ ಅದನ್ನು ಸ್ವಲ್ಪ ಕೈ ಎಲ್ಲ ಸೊಪ್ಪೆಲ್ಲ ಬಿಡಿಸ್ಕೋಬೇಕು. ಅಮ್ಮ ಮಗಳೇನು ಮಾಡ್ತಿದ್ದೀರಾ? ಬರ್ರಿ ಸ್ವಲ್ಪ ಇಲ್ಲಿ ಬರ್ರಿ. ನಿಧಾನಕ್ಕೆ ಸಾದ್ರೆ ಐತೆ, ಹುಷಾರು ಸಾದ್ರೆ ಎಲ್ಲ ನೋಡ್ಕೊಂಡು ಬರಬೇಕು. ಹುಳ ಉಪ್ಪು ಇರ್ತವೆ. ಮಗಳೇ ಮುಂದೆ ನೋಡ್ಕೊಂಡು ಬಾ. ಈ ಕಡೆ ಕೆಳಿ, ಈ ಕಡೆ ಇಳಿ ಕೆಳಕ್ಕೆ, ಈ ಕಡೆ ಬರಮ್ಮ, ಹಿಂಗೆ ಕೆಳಕಿಳಿದು. ಇಲ್ಲಿ ನುಗ್ಗೆ ಸೊಪ್ಪು ಇದು ಕೊನೆನೇ ಕಡ್ದಾಕ್ಬಿಟ್ಟು, ಅದು ಉದ್ದ ಐತಲ್ಲ ಮರ ಅದಕ್ಕೆ ಅಂತ, ಅದಕ್ಕೆ ಕಡ್ದುಬಿಟ್ಟು ಇದು ಹೆಣ್ಣಿಗೂ ಸೀಡೆ ಆಗಿತ್ತೆ ಇಲ್ಲ, ಚಿಗುರುತೈತೆ, ಚೆನ್ನಾಗಿ ಚಿಗುರುತೈತೆ. ಏನಮ್ಮ? ರಾಕ್ ಪೇಪರ್ ಸೀಸರ್ ಆಡ್ತಿದ್ರಾ? ಇನ್ನೂ ಏನೇನು ಆಟ ಬರುತ್ತೆ? ಅಷ್ಟೇನ ಬರೋದು? ಹೌದಾ, ಅಮ್ಮಂಗೆ ಎಲ್ಲ ಹೇಳ್ಕೊಡ್ತೀಯಾ? ಸರಿ, ಅವಳು ಸ್ಕೂಲ್ಗೆ ಹೋದ್ಮೇಲೆ ನಾನು ನೀನು ಆಡೋಣ ಆಯ್ತಾ? ಗಂಡ ಹೆಂಡ್ತಿ ಜೊತೆಲಿರೋದು ಸಹಿಸೋಕ್ಕಾಗಲ್ಲ ಮಕ್ಳಿಗೆ, ಅದರಲ್ಲೂ ನನ್ನ ಮಗಳಿಗೆ. ಅದಕ್ಕೆ ಏನೋ ಬೇಡ ಅಂತ ಏನೋ ಗುಟ್ಟಿ ಹೇಳ್ತಾಳೆ ಅಮ್ಮನ ಹತ್ರ ಮಗಳು. ಹೂವನ ಕಿತ್ಕೊಂತೀವಿ, ಹೂವನ ಹಾಕ್ಬೋದಾ?
ನುಗ್ಗೆ ಸೊಪ್ಪಿನ ಜೊತೆ ನುಗ್ಗೆ ಹೂವನ್ನು ಹಾಕ್ಬೋದು. ನುಗ್ಗೆ ಹೂವು ಎಲ್ಲೈತೆ? ಅದು ಹೂವು ತಾನೆ ಇದೆಲ್ಲ? ನಾನು ನೋಡೇ ಇಲ್ಲ ನುಗ್ಗೆ ಹೂವು ತರ್ಸಮ್ಮ. ಮಗಳೇ, ಇದು ಹೂವನೇ ತಾನೆ ನುಗ್ಗೆ ಹೂವು ನೋಡಿದು? ಇದು ಹೂವನೇ ತಾನೆ, ಇದು ಹೂವನೇ ಕಾಯಾಗೋದು. ಪ್ರತಿಯೊಂದು ಹೂವು ಬಿಟ್ಟು ಹೂವದಿಂದನೇ ಕಾಯಾಗೋದು. ಎಳೆ ಚೆನ್ನಾಯ್ತಲ್ಲ ಅದು ಸೊಪ್ಪು. ನುಗ್ಗೆ ಸೊಪ್ಪು ಇಷ್ಟು ಕಿತ್ಕೊಂಡಿದ್ದೀವಿ. ಒಂದು ಟೈಮ್ಗೆ ಸಾಂಬಾರ್ಗೆ ಆಗುತ್ತೆ. ಇದ್ರೆ ಜಾಸ್ತಿ ಬೇಕಿತ್ತು. ನನ್ನ ಮಗಳಿಗೆ ಪಲ್ಯ ಅಂದರೆ ಇಷ್ಟ. ಆದರೆ ಈ ನುಗ್ಗೆ ಸೊಪ್ಪಲ್ಲಿ ನೋಡ್ರಿ ಎಲ್ಲ ಹಣ್ಣಾಗಿರೋ ಥರ, ಮತ್ತು ಎಲೆ ಮೇಲೆ ನೋಡ್ರಿ ಎಲ್ಲ ಒಂಥರ ಮಚ್ಚೆ ಮಚ್ಚೆ ಥರ ಬಂದೈತೆ. ಇದೆಲ್ಲ ಚೆನ್ನಾಗಿರೋದು ಎಳೆದು ಕುಡಿ ಅಂಥದ್ದು ಮಾತ್ರ ಕಿತ್ಕೊಂಡಿದ್ದೀವಿ. ಈಗ ನುಗ್ಗೆ ಸೊಪ್ಪನ್ನ ತಗೊಂಡು ಮನೆಗೆ. ಮಗಳೇನು ಮಾಡ್ತಿದ್ಯಾ? ಹೋಗೋದಾ ಬೇಡವಾ ಮನೇಲಿ? ಇಲ್ಲೇ ಇರೋಣ? ಹೋಗೋಣ? ಮನೆಗೆ ಹೊರಡ್ತೀವಿ. ನಮ್ಮ ಜಾಣೆ ಮಗಳು ಎಳ್ನೀರು ಕುಡಿಬೇಕು ಅಂತ ಹೇಳಿದ್ಲು. ಅದಕ್ಕೆ ಬೆಳಗ್ಗೆ ಹೊಲ್ದತ್ರ ಕರ್ಕೊಬಂದು ಎಳ್ನೀರು ಕಿತ್ಕೊಟ್ಟೆ. ಎಳ್ನೀರು ಕುಡಿತಾ ಇದ್ರೆ ಒಂಥರ ಅಮೃತ ಥರ ಇರುತ್ತೆ. ತಣ್ಣಗಾಗುತ್ತೆ ಹೊಟ್ಟೆ ಎಲ್ಲ, ಕೋಲ್ಡಾಗಿ ಸಖತ್ತಾಗಿರುತ್ತೆ. ಆಮೇಲೆ ನಮ್ಮ ಶ್ರೀಮತಿಯವ್ರ ಸಾಂಬಾರಿಗೆ ನುಗ್ಗೆ ಸೊಪ್ಪು ಬೇಕಾದ್ರು ನುಗ್ಗೆ ಸೊಪ್ಪು ಕಿತ್ಕೊಂಡ್ವಿ. ನಾನು ಅಲ್ಲಿ ನೀರು ತಿರುವಿದ್ದೀನಿ, ನೀರು ಹಾಯಿಸ್ಬೇಕು. ಇವ್ರನ್ನ ಮನೆಗೆ ಬಿಟ್ಟು ಬರ್ತೀನಿ. ಇವ್ರು ಅಡುಗೆ ತಿಂಡಿ ಏನಾದ್ರು ಮಾಡ್ತಿರ್ತಾರೆ. ನಮ್ಮ ಜನ ಮಕ್ಳು ಏನಾದ್ರು ಆಟ ಆಡ್ಕೊತಾರೆ ಮನೆಗೆ, ಹೋಮ್ವರ್ಕ್ ಏನಾದರೂ. ಇವ್ರನ್ನ ಮನೆ ಹತ್ರ ಬಿಟ್ಟು ಬಂದು ನಾನು ನೀರು ಹಾಯಿಸ್ತೀನಿ. ಈಗ ಸದ್ಯಕ್ಕೆ ಮನೆ ಹತ್ರ ಹೊರಟಿದ್ದೀವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಬಾಯ್. ಬಾಯ್.